ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಜಾನಕಿ ವಿಧಿವಶ. ಆಂಧ್ರದ ಗುಂಟೂರು ಜಿಲ್ಲೆಯ ಹಳ್ಳದಲ್ಲಿ ಜನನಾಗಿದೆ. 48,000ಕ್ಕೂ ಹೆಚ್ಚು ಹಾಡನ್ನು ಹಾಡಿದ್ದಾರೆ ಎಸ್ ಜಾನಕಿ ಅವರು. ಅಷ್ಟು ಮಾತ್ರ ಅಲ್ಲ, 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡನ್ನು ಹಾಡಿದ್ದಾರೆ ಎಸ್ ಜಾನಕಿ. ಇವತ್ತು ಜಾನಕಿ ನಮ್ಮೊಂದಿಗಿಲ್ಲ. ಗಾನ ಸರಸ್ವತಿ ಅಂತಲೇ ಖ್ಯಾತರಾಗಿರುವಂಥ ಎಸ್ ಜಾನಕಿ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಜಾನಕಿ ವಿಧಿವಶ ಆಗಿದ್ದಾರೆ. ಆಂಧ್ರದ ಗುಂಟೂರು ಜಿಲ್ಲೆಯ ಹಳ್ಳದಲ್ಲಿ ಅವರ ಜನನಾಗಿದ್ದು 48,000ಕ್ಕೂ ಹೆಚ್ಚು ಹಾಡನ್ನು ಹಾಡಿರುವಂಥ ಎಸ್ ಜಾನಕಿಯವರು. ಅಷ್ಟು ಮಾತ್ರ ಅಲ್ಲ, 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿರುವಂಥ ಜಾನಕಿಯವರು ಗಾನವನ್ನು ನಿಲ್ಲಿಸಿದ್ದಾರೆ. ಗಾನ ಹೋಗಿಲೆ ಅವರು ನೋಡಿ, ಅಲ್ಲಿ ನೀವು ಆ ದೃಶ್ಯದಲ್ಲಿ ಒಂದು ಗಮನಿಸ್ತಾ ಇರ್ಬೋದು ವೀಕ್ಷಕರೇ. ಅವರ ಸಾಕು ಮಗ, ಮೋಸ್ಟ್ಲಿ ಅವ್ರ ಹೆಸರು ನವೀನ್ ಅಂತ ಅನ್ಸುತ್ತೆ. ಸೊ ಅವರ ಸಾಕು ಮಗ ಅವರು ಅಲ್ಲಿ ನೀವು ನೋಡ್ತಾ ಇರ್ಬೋದಲ್ಲ. ಅವರು ಜಾನಕಿಯವರು ಆ್ಯಕ್ಚುಲಿ ನನಗೆ ಇನ್ನೂ ಕೂಡ ನೆನಪಿದೆ, 2013ರಲ್ಲಿ ಅವರಿಗೆ ಭಾರತದ ಅತ್ಯುನ್ನತವಾದಂಥ ನಾಗರಿಕ ಪ್ರಶಸ್ತಿ ಪದ್ಮಭೂಷಣ ಸ್ವೀಕಾರ ಮಾಡಲಿಲ್ಲ ಅವರು. ಆದರೆ 2014ರಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ತು. ಅದನ್ನು ಅತ್ಯಂತ ಗೌರವದಿಂದ ಅವರದನ್ನು ಸ್ವೀಕಾರ ಮಾಡಿರುವಂಥ ಹೆಗ್ಗಳಿಕೆ ಕೂಡ ಇದೆ. ಆದರೆ ಇವತ್ತು ಅವರು ನಮ್ಮೊಂದಿಗಿಲ್ಲ. ವಯೋಸಹಜ ಕಾಯಿಲೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಅಲ್ಲಿ ಗಮನಿಸ್ತಾ ಇರ್ಬೋದು ನವೀನ್ ಅಂತ ಅವರು ಸಾಕು ಮಗ. ಇವರು ಯಾವತ್ತೂ ಕೂಡ ಅವರು ಬಿಳಿ ಬಣ್ಣದ ಸಾರಿಯನ್ನ ಉಡ್ತಾ ಇದ್ರು. ಅವರ ಉಡುಪೆ ಶ್ವೇತ ಬಣ್ಣದ ಸಾರಿಯನ್ನ ಉಡ್ತಾ ಇದ್ರು. ಅಷ್ಟೇ ಪರಿಶುದ್ಧವಾದಂಥ ಮನಸ್ಸು ಅವರದ್ದು. ಇನ್ನೊಂದು ಬಹಳ ಮುಖ್ಯವಾಗಿ, ಅವರು 9 ವರ್ಷದಿಂದ ಬೇಕಾದ್ರೆ 90 ವರ್ಷದವರೆಗೆ ಯಾವ ಹೀರೋಯಿನ್ ಬೇಕಾರಿರಲಿ ಅವರಿಗೆ ಆ ಧ್ವನಿ ಸೂಟ್ ಆಗುವಂಥ ಹಾಡನ್ನು ಹಾಡ್ತಾ ಇದ್ರು ಅವರು. ಅದು ಬಹಳ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಆ ಧ್ವನಿ ಪ್ರತಿಯೊಬ್ಬರು 80 ಇರಲಿ, 70 ಇರಲಿ, 40 ವರ್ಷದವ್ರು ಇರಲಿ ಅಥವಾ 9 ವರ್ಷದ ಹುಡುಗಿನೇ ಹಾಡುವಂಥ ಸಂದರ್ಭದಲ್ಲಿ ಸಿನಿಮಾದಲ್ಲಿ ಇವ್ರ ಹಿನ್ನೆಲೆ ಗಾಯಕಿ ಯಾವ ರೀತಿಯಾಗಿ ಹಾಡ್ತಿದ್ರು ಅಂತ ಹೇಳಿದ್ರೆ ಅವರ ಧ್ವನಿಗೆ ಹೋಲ್ತಾ ಇತ್ತು. ಆ ಟ್ಯಾಲೆಂಟ್ ಇದೆ ಇವರಲ್ಲಿ, ಗಾಯಕಿ ಎಸ್ ಜಾನಕಿ ಅವರು. ಎಷ್ಟು ವರ್ಷದ ಬೇಕಾದ್ರೂ ಹೀರೋಯಿನ್ ಬೇಕಾರಲ್ಲಿ ಏನೇ ಇರಲಿ, ಇವರು ಹಾಡುವಂಥ ಆ ಧ್ವನಿ ಇದೆ ಅಲ್ವಾ, ಅದಕ್ಕೆ ಹೋಲಿಕೆ ಆಗ್ತಾ ಇತ್ತು. 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಅವರು ಹಾಡನ್ನು ಹಾಡಿದ್ದಾರೆ. ಸಾಮಾನ್ಯವಾಗಿ ಕಷ್ಟ. ಜಾನಕಿಯವರು 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ. 33 ವಿವಿಧ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಕೂಡ ಗೆದ್ದಿದ್ದಾರೆ. ಅವರು ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಕೂಡ ಸಿಕ್ಕಿದೆ ಅವರಿಗೆ. ತಮಿಳುನಾಡು ರಾಜ್ಯ ಸರ್ಕಾರದಿಂದ ಕಲೈ ಮಾಮಣಿ ಪ್ರಶಸ್ತಿ ಕೂಡ ಬಂದಿದೆ ಅವರಿಗೆ. ಕರ್ನಾಟಕ ಸರ್ಕಾರದಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿದೆ 2014ರಲ್ಲಿ. ಬಹಳ ವಿಶೇಷ ಅಂತ ಹೇಳಿದ್ರೆ ಈ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅತ್ಯಂತ ಗೌರವದಿಂದ ಸ್ವೀಕಾರ ಮಾಡಿದರು, ಬಹಳ ಹೆಮ್ಮೆಯಿಂದ ಸ್ವೀಕಾರ ಮಾಡಿದರು. ಆದರೆ 2013ರಲ್ಲಿ ಅವರಿಗೆ ಭಾರತ ಸರ್ಕಾರ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂಥ ಪದ್ಮಭೂಷಣ ಅವರಿಗೆ ಸ್ವೀಕಾರ ಮಾಡೋಕ್ಕೆ ಹೋಗಿಲ್ಲ. ಅವರು ನನಗೆ ಬೇಡ ಅಂತ ಅದನ್ನು ತ್ಯಜಿಸಿ ಬಿಟ್ಟರು ಆ ಪ್ರಶಸ್ತಿಯನ್ನು. ನೋಡಿ, 48,000 ಹಾಡಿದ್ದಾರೆ. 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಅವರು ಹಾಡಿದ್ದಾರೆ. ಲತಾ ಮಂಗೇಶ್ವರ್ ಅವರಿಗೆ ಭಾರತ ರತ್ನ ಸಿಕ್ತು, ನನಗೇನು ಕಡಿಮೆ, ನನಗೂ ಸಿಕ್ಬೋದಾಗಿತ್ತಲ್ಲ ಅಂತ ಬಹಳ ಬೇಸರವನ್ನು ಆ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ರು ಅವರು ಎಸ್ ಜಾನಕಿ ಅವರು. ಆದರೆ ಇವತ್ತು ನಮ್ಮೊಂದಿಗಿಲ್ಲ. ಹಾಸ್ಪಿಟ್ಲಿಗೆ ಸದ್ಯ ಈಗ ನೀವು ಗಮನಿಸ್ತಾ ಇರ್ಬೋದು ಸಾಕಷ್ಟು ಗಣ್ಯರು ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ GT ದೇವೇಗೌಡ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದರು. ಅವರು ಕೂಡ ಮಾಧ್ಯಮದೊಂದಿಗೆ ಮಾತನಾಡಿದರು. ನಾವು ಅವ್ರನ್ನ ಕಳ್ಕೊಂಡು ಬಿಟ್ಟಿದ್ವಿ. ಕನ್ನಡದ ಆಸ್ತಿ ಅವರು, ನಮ್ಮ ದೇಶದ ಆಸ್ತಿ ಅವರು. ಯಾಕಂದರೆ 20ಕ್ಕೂ ಅಧಿಕ ಭಾಷೆಗಳಲ್ಲಿ ಹಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ದೇಶದ ಆಸ್ತಿ ಇವತ್ತು ನಮ್ಮೊಂದಿಗಿಲ್ಲ. 88 ವರ್ಷ ವಯಸ್ಸಾಗಿದೆ. ಒಂದು 10 ವರ್ಷದ ಹಿಂದೆ ಅವರು ಹಾಡನ್ನು ನಿಲ್ಲಿಸಿದ್ರು, ಹಾಡೋದನ್ನು. ಯಾಕಂತ ಹೇಳಿದ್ರೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ, ಏರುಪೇರು. ಆದರೆ ಬಹಳ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಒಬ್ಬರು ಹಿರಿಯ ಪತ್ರಕರ್ತರು ಹೇಳ್ತಾ ಇದ್ರು, ಸಿನಿಮಾ ಪತ್ರಕರ್ತರು, ಅವರಿಗೆ ಅಸ್ತಮೆ ಇದೆ. ಆದರೂ ಕೂಡ ಅವರ ಧ್ವನಿಯಲ್ಲಿ ಎಲ್ಲೂ ಕೂಡ ಯಾವುದೇ ಸಮಸ್ಯೆ ಆಗದಂತೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಆರೋಗ್ಯದಲ್ಲಿ ಅಸ್ತಮೆ ಇದ್ದರೂ ಕೂಡ ಎಲ್ಲೂ ಸಮಸ್ಯೆ ಅದನ್ನು ಕಾಣಿಸ್ಕೊಳ್ಳದಂತೆ, ಆ ಧ್ವನಿಯಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗದಂತೆ ಅದನ್ನೆಲ್ಲವನ್ನು ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದರುವಂತಹ ಹೆಗ್ಗಳಿಕೆಯವರು ಎಸ್ ಜಾನಕಿ ಅವರಲ್ಲಿರುವಂಥದ್ದು. ಹಲವು ಸಂಗೀತ ನಿರ್ದೇಶಕರ ನೆಚ್ಚಿನ ಗಾಯಕಿ ಕೂಡ ಹೌದು ಅವರು. ಪರಿಶುದ್ಧವಾದ ಮನಸ್ಸು, ಆ ಶ್ವೇತ ಬಣ್ಣದ ಸಾರಿ ಇನ್ನೂ ಕೂಡ ಕಣ್ಣಿ ಕಡ್ದಂಗಿರುತ್ತೆ. ಬಟ್ ಇಂದು ಮಧ್ಯಾಹ್ನ 1:55ಕ್ಕೆ ಖಾಸಗಿ ಆಸ್ಪತ್ರೆಗೆ ಬಂದಿದ್ದಾರೆ ಜಾನಕಿಯವರು. ಇವರ ಕಾಲು ನೋವಿನಿಂದ ಬಳಲ್ತಾ ಇರುವಂಥ ಗಾನಕೋಗಿಲೆ. ಸಾಕು ಮಗ ನವೀನ್ ಮನೆಯಲ್ಲೇ ತಂಗಿದ್ದಾರೆ ಜಾನಕಿಯಮ್ಮ. ಇಂದು ರಾತ್ರಿ 7:30ರ ಸುಮಾರಿಗೆ ಹಠಾತ್ ಹೃದಯಾಘಾತವಾಗಿದೆ. ಹಾರ್ಟ್ ಅಟ್ಯಾಕ್ನಿಂದ ಕೊನೆಯುಸಿರೆಳೆದಿರುವಂತಹ ಗಾನ ಸರಸ್ವತಿ
ನೋಡಿ, ಖಾಸಗಿ ಆಸ್ಪತ್ರೆಗೆ ಮಧ್ಯಾಹ್ನ 1:55 ಸುಮಾರಿಗೆ ಬಂದಿದ್ರಂತೆ. ತೀವ್ರ ಕಾಲ್ನೋವು ಕಾಣಿಸ್ಕೊಂಡಂತ ಹಿನ್ನೆಲೆಯಲ್ಲಿ ಕಾಲ್ನೋವು ಆ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಸಾಕು ಮಗ ನವೀನ್ ಅವರ ಮನೆಯಲ್ಲಿ ತಂಗಿದ್ದ ಎಸ್ ಜಾನಕಿ ಅವರು. ಅವರೇ ನೀವು ಈಗ ಮೈಸೂರಲ್ಲಿ ಆ ವಿಂಡೋದಲ್ಲಿ ನೀವು ಗಮನಿಸ್ತಾ ಇರ್ಬೋದಲ್ಲ, ಅವರೇ ನವೀನ್ ಅಂತ. ಅವ್ರ ಮನೆಯಲ್ಲೇ ಇವರು ಇದ್ದಿರುವಂಥದ್ದು ಗಾಯಕಿ ಎಸ್ ಜಾನಕಿ. ಬಟ್ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಸಾಕಷ್ಟು ಜನರು ಕೂಡ ಗಣ್ಯಾತಿ ಗಣ್ಯರು ಇವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಗಮನಿಸ್ತಾ ಇರ್ಬೋದು, ಅವರಿಗೆ ಮೊಣಕಾಲು ನೋವಿದೆ, ಅದರಿಂದ ಬಳಲ್ತಾ ಇದ್ರು ಅಂತ ಗೊತ್ತಾಗ್ತಾ ಇದೆ. ಸೊ ಅದರಿಂದ ಖಾಸಗಿ ಆಸ್ಪತ್ರೆಗೆ ಬಂದಿದ್ರು. ಸೊ ಇಂಥ ಸಂದರ್ಭದಲ್ಲಿ ಸರಿಸುಮಾರು 7:30 ಸುಮಾರಿಗೆ ಹಠಾತ್ ಹೃದಯಾಘಾತ ಆಯಿತು ಅಂತ ಗೊತ್ತಾಗ್ತಾ ಇದೆ.